ಹಾಯ್ ಡಿಯರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ. ಇವಾಗ ನಾನು ಜಸ್ಟು ವಿಡಿಯೋ ಯಾವುದು ಬಿಟ್ಟಿದ್ದೀನಿ ಅಂದರೆ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ಸ್ ಇರುವಂಥ ಒಂದು ವಿಡಿಯೋ ಬಿಟ್ಟಿದ್ದೀನಿ. ಅದನ್ನು ದಯವಿಟ್ಟು ನೋಡಿಲ್ಲ ಅಂದರೆ ಪೂರ್ತಿ ವಿಡಿಯೋ ನೋಡಿ. ಅದನ್ನು ಚೆನ್ನಾಗಿ ಓದಿದರೆ ನೀವು ಅದರಲ್ಲಿ ಔಟ್ ಆಫ್ ಔಟ್ ತೆಗಿಬೋದು. ಸೊ ಅದೇ ರೀತಿ ಇವಾಗ ಈ ವಿಡಿಯೋದಲ್ಲಿ ನಾನು 2 ಮಾರ್ಕ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ಎಸ್ ಎಸ್ ಎಲ್ ಸಿಗೆ ಮಾಡ್ತಿರೋದು. ಈ ವಿಡಿಯೋನ ಕರೆಕ್ಟಾಗಿ ನೋಡಿ, ಫುಲ್ಲು ನೋಡಿ. ಸೆಂಟ್ರಲ್ಲಿ ಸ್ವಲ್ಪ ಎರರ್ಸ್ ಇದೆ, ಅದನ್ನು ನಾನು ಕರೆಕ್ಷನ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಏನಾದರೂ ಕ್ವಶನ್ ಆ್ಯಡ್ ಮಾಡೋದಿದ್ರೆ ನಾನು ಮಾಡ್ತಾ ಹೋಗ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾಯಿರಿ. ಟೋಟಲ್ 25 ಕ್ವಶನ್ಸ್ ಇದೆ. ಈ 25 ಕ್ವಶನ್ಸಲ್ಲೇ ಬರುತ್ತೆ ನಿಮಗೆ ಎಕ್ಸಾಮ್ಗೆ. ಸೊ ಎಕ್ಸ್ಟ್ರಾ ಓದೋದು ಬೇಡ. ಅದಕ್ಕಾಗಿ ನಾನು ಇಷ್ಟ ಗಂಟ ಕೂತ್ಕೊಂಡು ರೆಡಿ ಮಾಡಿರೋ PDF ಇದು ಬೆಳಗ್ಗೆಯಿಂದ. ಸೊ ದಯವಿಟ್ಟು ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ನೋಡೋ ಒಂದನೇ ಕ್ವಶನ್ ನೋಡೋಣ. ವೈ ಡು ಯು ಥಿಂಕ್ ಡಾನ್ ಅನ್ಸೆಲ್ಮೋ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್? ಆನ್ಸರ್ ನೋಡಿ. ಆನ್ಸರ್ ಸುಲಭವಾಗಿದೆ, ಸರಳವಾಗಿ ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಕರೆಕ್ಟಾಗಿ ಇದನ್ನು ಇಷ್ಟು ಓದ್ಕೊಳ್ಳಿ ಸಾಕು 2 ಮಾರ್ಕ್ಸ್ಗೆ. ಆನ್ಸರ್ ನೋಡಿ. ಡಾನ್ ಅನ್ಸೆಲ್ಮೋ ಪ್ಲಾಂಟೆಡ್ ಎ ಟ್ರೀ ಫಾರ್ ಎವ್ರಿ born child and so the trees in the orchard belongs to the children of Rio and Medio. Hence, Don Anselmo could see only the orchard but not the trees in the orchard. ನೋಡ್ತಾ ಹೋಗಿ, ಸ್ಕ್ರೋಲ್ ಡೌನ್ ಮಾಡ್ತೀನಿ. ಪೂರ್ತಿ ಎಲ್ಲ ಓದಬೇಕಂದ್ರೆ ಟೈಮ್ ಹಿಡಿಯುತ್ತೆ. ಕರೆಕ್ಟಾಗಿ ಇಷ್ಟು ನೋಡ್ಕೊಳ್ಳಿ, ನಿಮಗೆ 14 ಮಾರ್ಕ್ಸ್ ಕನ್ಫರ್ಮ್ ಅಂದ್ಕೊಂಬಿಡಿ. 7 × 2 = 14 ಮಾರ್ಕ್ಸ್ ಇದೆ. ಸೊ ಅದೇ ರೀತಿ ನೋಡಿ, ಈ ಡಾನ್ ಅನ್ಸೆಲ್ಮೋ ಪಾಠದಿಂದ ನೋಡಿ 3 ಕ್ವಶನ್ಸ್, ಟೋಟಲ್ 3 ಕ್ವಶನ್ಸ್ ಇದೆ. 5ನೇ ಕ್ವಶನ್ಗೆ ಆನ್ಸರ್ ಇಲ್ಲಿದೆ. ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ ನನಗೆ. ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್. ಏನಿದು? ಡೂ ಯು ಕನ್ಸಿಡರ್ ಅನಂತ್ ಎ ಟ್ಯಾಲೆಂಟೆಡ್ ಬಾಯ್? ಜಸ್ಟಿಫೈ ಯುವರ್ ಆನ್ಸರ್. ಎಸ್, ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. He was the best table tennis player in the school and the fastest runner. He was learning to play the sitar and was already able to compose his own tunes. ನೋಡಿ, 8ನೇ ಕ್ವಶನ್ ಇಂಪಾರ್ಟೆಂಟ್, ಅದು ನೋಡ್ಕೊಳ್ಳಿ. ಅದೇ ರೀತಿ 9ನೇ ಕ್ವಶನ್ ಆಲ್ಮೋಸ್ಟ್ ಪ್ರತಿ ವರ್ಷ ರಿಪೀಟ್ ಆಗುತ್ತೆ. ಏನು? ಡಿಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಖಾ ಕೀಪ್ ದೇರ್ ಪ್ರಾಮಿಸ್? ಇಫ್ ಎಸ್, ಹೌ? ಎಸ್, ಆನ್ಸರ್ ನೋಡೋದಾದರೆ ಎಸ್, ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಖಾ kept their promise. Next day they went to Anand's house and played for the boy. ನೋಡ್ತಾ ಹೋಗಿ, ಟೋಟಲ್ 25 ಕ್ವಶನ್ಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಷ್ಟೆಲ್ಲ ಬರುತ್ತೆ, ಎಕ್ಸ್ಟ್ರಾ ಓದೋದು ಬೇಡ. ಇವಾಗ ನೆಕ್ಸ್ಟು 3 ಮಾರ್ಕ್ಸ್ದು ಕನ್ಫರ್ಮ್ ಇರೋಂಥ ಕ್ವಶನ್ಸ್ ಮಾಡಿದ್ದೀನಿ. ಅವೇ ಬರುತ್ತೆ, ವಿತ್ ಆನ್ಸರ್ಸು ಕೊಟ್ಟಿದ್ದೀನಿ ನಾನು. ನೋಡ್ತಾ ಹೋಗೋದು, ಕ್ವಶನ್ಸ್ ಓದ್ಕೊತಾ ಹೋಗ್ತೀನಿ ನಾನು. ಮೇಕ್ ಎ ಲಿಸ್ಟ್ ಆಫ್ ಲೆಸನ್ಸ್ ದಟ್ ದ ರೈಟರ್ ಲರ್ನ್ಟ್ ಎಟ್ ದ ಜಿನೆವಾ ಸಮಿತಿ. ಅದೇ ರೀತಿ ನೆಕ್ಸ್ಟು 13ನೇ ಕ್ವಶನ್. ಸ್ಟೇಟ್ ದ ರೀಸನ್ ಫಾರ್ ದ ಪೋಯಟ್ ಟು ಸೇ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್. ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್. ದ ಪೋಯಟ್ ಸೇಸ್ ದಿಸ್ ಬಿಕಾಸ್ ದೇರ್ ಆರ್ ನೋ ಸೀಸನ್ಸ್ ಆ್ಯಂಡ್ ನೋ ಡೇ ಆ್ಯಂಡ್ ನೈಟ್. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದು ಪ್ರತಿ ವರ್ಷವೂ ರಿಪೀಟ್ ಆಗ್ತಾಯಿದೆ ಈ ಕ್ವಶನ್ನು. ಸೊ ದಯವಿಟ್ಟು ಪೂರ್ತಿ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಈ ಸರಳವಾದ ಆನ್ಸರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ವಶನ್. ದ ಸ್ಪೀಕರ್ ಹ್ಯಾಸ್ ದ ಫೀಲಿಂಗ್ ದಟ್ ಈ ಈಸ್ ಇಂಪ್ರೆಸನ್ಡ್. ವಾಟ್ ಮೈಟ್ ಹ್ಯಾವ್ ಬೀನ್ ದ ರೀಸನ್ ಫಾರ್ ಹಿಮ್ ಟು ಹ್ಯಾವ್ ಸಚ್ ಎ ಫೀಲಿಂಗ್? ಆನ್ಸರ್ ನೋಡೋದಾದರೆ ದ ಸ್ಪೀಕರ್ ಹ್ಯಾಸ್ ದ ಫೀಲಿಂಗ್ ದಟ್ ಈ ಈಸ್ ಇಂಪ್ರೆಸನ್ಡ್. ದ ಸ್ಪೀಕರ್ ಈಸ್ ಅಲೋನ್ ಆ್ಯಂಡ್ ಫೀಲ್ಸ್ ಲೋನ್ಲಿ. ಈ ಕ್ಯಾನಾಟ್ ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ಎನಿಬಡಿ. ನೋ ಒನ್ ಕ್ಯಾನ್ ವಿಸಿಟ್ ಹಿಮ್. Next, 15th question. Gives some instances of day routine mentioned in the poem up to outer space tomorrow morning. ನೋಡೋ ಆನ್ಸರ್ ನೋಡಿ, ಇಲ್ಲಿ ಏನಿದೆ? ರೈಟಿಂಗ್ ಲೆಟರ್ಸ್, ಪೀಪಲ್ ವಿಸಿಟಿಂಗ್, ನಾಕಿಂಗ್ ಎಟ್ ದ ಡೋರ್, ಫೋನ್ ಕಾಂಟ್ಯಾಕ್ಟ್. ದ ಸ್ಪೀಕರ್ ಕ್ಯಾನಾಟ್ ಡೂ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಹಿ ಈಸ್ ಇನ್ ಸ್ಪೇಸ್. ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್ ಕ್ವಶನ್. ಚೆನ್ನಾಗಿ ಓದ್ಕೊಳ್ಳಿ. ನಾವು ಕೊಡ್ತಾ ಇರೋದೆಲ್ಲ 100% ಶೋರ್ ಇರೋಂಥ ಕ್ವಶನ್ಗಳು. ಇವು ಪಕ್ಕಾ ಎಕ್ಸಾಮ್ಗೆ ಬರುತ್ತೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇವೆಲ್ಲ ಎಕ್ಸಾಮ್ ಬರುತ್ತೆ. ವೈ ವರ್ ದ ಸ್ಟೂಡೆಂಟ್ಸ್ ಮಾರ್ಚಿಂಗ್ ಇನ್ ದ ಸ್ಟ್ರೀಟ್? ವೈ ವಾಸ್ ಇಟ್ ಟರ್ಮ್ಡ್ ಅನ್ಕಾಮನ್? ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಹೌ ಡು ಯು ನೋ ದಟ್ ಮೋಹನ್ಸ್ ಮದರ್ ವಾಸ್ ಸಪೋರ್ಟಿವ್ ಫಾರ್ ದೇರ್ ಸ್ಟ್ರಗಲ್? ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇವು.
ಸೊ ಇದು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಾಟ್ ಡೂ ಯು ಥಿಂಕ್ ಈಸ್ ದ ರೈಟರ್ ಆಫ್ ದ ನಾರಾಯಣಪುರ ಇನ್ಸಿಡೆಂಟ್ ಟ್ರೈಯಿಂಗ್ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್? ಆನ್ಸರ್ಸ್ ಇದೆ, ಸುಲಭವಾಗಿದೆ ಆನ್ಸರ್ಸು. ಕರೆಕ್ಟಾಗಿ ಆನ್ಸರ್ಸ್ ನೋಡ್ತಾ ಹೋಗಿ. ನಾನು ಕ್ವಶನ್ಸ್ ಮಾತ್ರ ಓದ್ತಾ ಇರೋದು, ಸೊ ಟೈಮ್ ಜಾಸ್ತಿ ಉಳಿಯುತ್ತೆ ಅದಕ್ಕಾಗಿ. ಇನ್ನು ಮತ್ತು ವಾಟ್ ಫ್ಯಾಕ್ಟರ್ಸ್ ಎನ್ಕರೇಜ್ ಡೋಲ್ಮಾ ಟು ವೇಕ್ ಅಪ್ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್? ಅದೇ ರೀತಿ ನೆಕ್ಸ್ಟ್ 20ನೇ ಕ್ವಶನ್ ನೋಡಿ, ಹೌ ಹ್ಯಾಸ್ ಡೋಲ್ಮಾ ಡಿಸ್ಕ್ರೈಬ್ಡ್ ಆರ್ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್? ಬನ್ನಿ ನೆಕ್ಸ್ಟ್ ನೋಡಿ, ಹಂಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. 22ನೇ ಕ್ವಶನ್, ಇದು ತುಂಬ ಇಂಪಾರ್ಟೆಂಟ್. ಈ ಹನೀಫ್ ಪಾಠದಿಂದ, ಲೈಫ್ ಆಫ್ ಹನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಸ್ಮೂತ್ ಸೇಲ್, ವೈ ವಾಸ್ ಇಟ್ ಸೋ? ನೆಕ್ಸ್ಟ್ 23ನೇ ಕ್ವಶನ್ ನೋಡಿ, ದ ಆಬ್ಸೆನ್ಸ್ ಆಫ್ ಮದರ್ ಫ್ರಮ್ ಹೋಮ್ ಥಾಟ್ ದ ಚಿಲ್ಡ್ರನ್ ಸಮಥಿಂಗ್, ವಾಟ್ ವಾಸ್ ದಟ್? ನೆಕ್ಸ್ಟು 24ನೇ ಕ್ವಶನ್ ನೋಡಿ, ಹನೀಫ್ ವಾಸ್ ಎ ಯಂಗ್ ಮ್ಯಾನ್ ವಿತ್ ವೇರಿಯಡ್ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್, ಇಲ್ಯುಸ್ಟ್ರೇಟ್ ದಿಸ್ ಸ್ಟೇಟ್ಮೆಂಟ್. ನೆಕ್ಸ್ಟು 25ನೇ ಕ್ವಶನ್, ಈ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಪಾಠದಿಂದಂತೂ ಈ ಕನ್ಫರ್ಮ್ ಇರುತ್ತೆ 2 ಮಾರ್ಕ್ದು ನೋಡಿ. ಕ್ವಶನ್ಸ್ ನೋಡಿದ್ದು, ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಈ ವಾಸ್ ಎ ಸ್ಟೂಡೆಂಟ್, ಎಕ್ಸ್ಪ್ಲೈನ್. ಥ್ರೂ ಔಟ್ ಈಸ್ ಲೈಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನೋಡಿ ಇಲ್ಲಿ ಸ್ವಲ್ಪ ಎರರ್ ಇದೆ. ಥ್ರೂ ಔಟ್ ಈಸ್ ಲೈಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎ voracious leader. He had an insatiable thirst for books. He bought books by curtailing his daily needs. In New York, he purchased about 2,000 books and that they to be sent to India in 32 boxes. ನೆಕ್ಸ್ಟ್ 26ನೇ ಕ್ವಶನು ಕರೆಕ್ಟಾಗಿ ನೋಡಿ, ಹೌ ಡಿಡ್ ದ 14th amendment to the USA Constitution and Mahatma Phule influence on Ambedkar? ನೋಡಿ. ಮತ್ತು 27ನೇ ಕ್ವಶನ್ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಹೌ ಡಿಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಇದಂತೂ ಶೋರ್ ಕ್ವಶನ್, ಪಕ್ಕಾ ಎಕ್ಸಾಮ್ ಬಂದೇ ಬರುತ್ತೆ ಈ ಕ್ವಶನು, ಕರೆಕ್ಟಾಗಿ ಓದ್ಕೊಳ್ಳಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ ಇದು. ಸೊ ನೆಕ್ಸ್ಟು ನೋಡ್ತಾ ಹೋಗ್ಬೋದು. ಟೋಟಲ್ 27 ಕ್ವಶನ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಫ್ರಮ್ ಆಲ್ ಪೊಯಮ್ಸ್ ಆ್ಯಂಡ್ ಲೆಸನ್ಸ್. ಮತ್ತು ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 3 ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸು ಮತ್ತು 3 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಮಾಮೂಲಿ ಲೆಸನ್ನಿಂದ ಬರುವಂಥ 2 ಕ್ವಶನ್ಸ್ ಇದೆಯಲ್ಲ ಅದು 2 ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ಸಮ್ಮರಿ 4 ಮಾರ್ಕ್ಸ್ಗೆ ಸಮ್ಮರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.